ಸಮಯ ಅನ್ನೋದು ಯಾರ ಸ್ವತ್ತು ಅಲ್ಲ ಅಲ್ವಾ? ಅದು ಸಾಕ್ತಾನೇ ಇರುತ್ತೆ. ಕಾಲವನ್ನು ಕೈಯಲ್ಲಿ ಹಿಡಿದವರು ಇದುವರೆಗೂ ಕೂಡ ಯಾರೂ ಇಲ್ಲ ಅಲ್ವಾ? ಹಾಗೆಯೇ ಸಮಯ ಉರುಳುತ್ತಾನೇ ಇರುತ್ತೆ. ಅದೇ ರೀತಿಯಾಗಿ ನಾವು ಕೂಡ ಹೊಸ ವರ್ಷದ ಆಚರಣೆಯನ್ನು ಮಾಡ್ತಾನೇ ಇರ್ತೀವಿ. ಹಳೆಯ ವರ್ಷ ಹಿಂದೆ ಸಾಕ್ತಾನೇ ಇರುತ್ತೆ ಅಲ್ವಾ? ಮನುಷ್ಯನ ಜೀವನದಲ್ಲಿ ಪ್ರತಿ ಕ್ಷಣಗಳು ಕೂಡ ವಿಶೇಷವಾದಂಥದ್ದು. ಅದು ಸುಖವಾಗಿರಲಿ, ದುಃಖವಾಗಿರಲಿ, ಪ್ರತಿಯೊಂದು ಕೂಡ ಜೀವನದ ಪಾಠ, ಜೀವನದ ಅನುಭವದಲ್ಲಿ ಅಮೃತವಿದೆ ಅಂತಕ್ಕಂಥ ಮಾತನ್ನು ಕೂಡ ನಾವಿಲ್ಲಿ ನೆನಪಿಸ್ಕೊಳ್ಬೋದು ಅಲ್ವಾ? ಹೀಗೆ ಸಮಯ ಹೋಗುವಂಥ ವೇಳೆಯಲ್ಲಿ ಸಾಕಷ್ಟು ರೀತಿಯಾದಂತಹ ಪಾಠಗಳನ್ನು ಕಲಿತಾ ಹೋಗ್ತೀವಿ. ಹಳೆಬೇರು ಹೊಸ ಚಿಗುರು ಮೂಡಿರಲು ಮರಸೊಬಗು ಅಲ್ವಾ? ಅದೇ ರೀತಿಯಾಗಿ ಹಳೆಯ ವರ್ಷದ ನೆನಪುಗಳ ಜೊತೆಗೆ ಹೊಸ ವರ್ಷದ ಹೊಸ ಕನಸುಗಳನ್ನು ಕಟ್ಟುತ್ತಾ ನನಸಾಗಿಸಿಕೊಳ್ಳಲು ಪ್ರಯತ್ನಿಸೋಣ ಎಂದು ಹೇಳುತ್ತಾ, ಎಲ್ಲರಿಗೂ ಕೂಡ ವೃತ್ತಿ ಮತ್ತು ಪ್ರವೃತ್ತಿಯಲ್ಲಿ ಯಶಸ್ವಿ ಕಾಣಲಿ ಎಂದು ಹಾರೈಸುತ್ತಾ, ಜೊತೆಗೆ ಎಲ್ಲರಿಗೂ ಸುಖ, ಸಂತೋಷ, ನೆಮ್ಮದಿ, ಐಶ್ವರ್ಯವನ್ನು ದೇವರು ಕರುಣಿಸಲಿ ಎಂದು ಬೇಡಿಕೊಳ್ಳುತ್ತಾ, ದೇವರಲ್ಲಿ ಪ್ರಾರ್ಥಿಸುತ್ತಾ, ಎಲ್ಲ ವೀಕ್ಷಕರಿಗೂ ಹಾಗೂ ಎಲ್ಲ ಸಮಸ್ತ ಜನತೆಗೂ ಹೊಸ ವರ್ಷದ ಶುಭಾಶಯಗಳು. ಎಲ್ಲರಿಗೂ ಸುಖ, ಸಂತೋಷ, ನೆಮ್ಮದಿ ದೊರಕಲಿ.